ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರಿಗೂ ಕೂಡ ನಮಸ್ಕಾರಗಳು. ತುಂಬ ದಿನ ಆಯಿತು ವಿಡಿಯೋ ಮಾಡಿ, ಕೆಲವೊಂದು ಕಾರಣಗಳಿಂದ ಇವತ್ತಿನ ದಿನ ನಾವು ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ, ಕೊಡದಗುಡ್ಡಕ್ಕೆ ಹೋಗ್ತಾ ಇದ್ದೀವಿ. ಸೊ ಏನಪ್ಪ ವಿಶೇಷ ಅಂತ ಹೇಳಿದರೆ, ಅಲ್ಲಿ ಜಾತ್ರೆ ಇದೆ. ಸೊ ಹಾಗಾಗಿ ನಾವು ಗಾಡಿಯನ್ನು ಮಾಡ್ಕೊಂಡ್ಬಿಟ್ಟು ನಾವು ಕೊಡದಗುಡ್ಡಕ್ಕೆ ಹೋಗ್ತಾ ಇದ್ದೀವಿ. ನಾವು ಅಲ್ಲೇ ಪೌಳಿಯನ್ನು ಹಾಕ್ಕೊಂಡು ಒಂದು 3 ದಿನಗಳ ಕಾಲ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಕೊಡದಗುಡ್ಡ ಜಾತ್ರೆಯಲ್ಲೇ ಇರ್ತೀವಿ. ಆಲ್ರೆಡಿ ಬೆಳಗ್ಗೆನೆ ತುಂಬ ಜನಗಳು ಬಂದು ಪೌಳಿ ಹಾಕ್ಕೊಂಡ್ಬಿಟ್ಟು ಅಲ್ಲೆಲ್ಲ ವಾಸ ಮಾಡ್ತಾ ಇದ್ದಾರೆ. ನೋಡ್ತಾ ಇದ್ದೀರಾ ಎಷ್ಟು ಜನ ಆಲ್ರೆಡಿ ಬಂದಿದ್ರು ಅಂತ ಹೇಳಿಬಿಟ್ರೆ, ಬಂದಿದ್ರು ಅಂದರೆ ಅಷ್ಟು ಜನ ಬಂದಿದ್ರು ಆಲ್ರೆಡಿ. ನೋಡಿ ಅಲ್ಲಿ ಮೇಲ್ಗಡೆ ಕಾಣಿಸ್ತಾ ಇದೆಯಲ್ಲ, ಅದು ದೇವಸ್ಥಾನ. ನಿಮಗೆ ಆಲ್ರೆಡಿ ತುಂಬ ಒಂದು 2-3 ವಿಡಿಯೋಗಳಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ. ಇದೇ ನಮ್ಮ ಕೊಡದಗುಡ್ಡ ಜಾತ್ರೆಯ ಒಂದು ತೇರು. ಆಲ್ರೆಡಿ ತೇರು ಆಗೋಗಿದೆ, ಆ ಒಂದು ವಿಡಿಯೋ ಅಪ್ಲೋಡ್ ಮಾಡಿರಲಿಲ್ಲ ಅನ್ನೋ ಕಾರಣಕ್ಕೆ ಮಾಡ್ತಾ ಇದ್ದೀನಿ. ನೋಡಿ, ನಾವು ನೈಟ್ 10 o'clock ಆಗಿತ್ತು. ಸೊ ಈ ಒಂದು ಟೈಮಲ್ಲಿ ನಾವು ಏನು ಮಾಡ್ತಿದ್ದೀವಿ ಅಂತ ಹೇಳಿದರೆ, ಪೆಂಡಾಲನ್ನು ಹಾಕ್ಕೊಳ್ತಾ ಇದ್ದೀವಿ. ಸೊ ರಾತ್ರಿ ಎಲ್ಲ ನಾವು ಮಾರ್ನಿಂಗ್ ಪ್ರಸಾದ ಮಾಡಬೇಕಾಗಿತ್ತು. ಹಾಗಾಗಿ ನಾವು ರಾತ್ರಿ ಎಲ್ಲ ನಾವು ತರಕಾರಿಗಳನ್ನು ಹೆಚ್ಚುತ್ತಾ ಇದ್ದೀವಿ. ನೋಡಿ, ನಮ್ಮ ಅತ್ತೆಯವರು, ನಮ್ಮ ಮನೆಯವರು, ನಾನು, ಸೊ ನಾವೆಲ್ಲರೂ ಕೂಡ ತರಕಾರಿಯನ್ನು ಹೆಚ್ಚುತ್ತಾ ಇದ್ವಿ ಮಿಡ್ ನೈಟಲ್ಲಿ. ಆಲ್ರೆಡಿ ಇನ್ನೇನು ತೇರಿಗೆಲ್ಲ ಸಿದ್ಧತೆಗಳು ಆಗ್ತಾ ಇತ್ತು. ನಮಗೆ ನಮ್ಮ ಪೌಳಿಗೆ ಹರಿಹರದಿಂದ ಗೆಸ್ಟ್ಗಳು ತುಂಬ ಜನ ಬಂದಿದ್ದರು, ನೋಡ್ತಾ ಇದ್ದೀರಲ್ಲ. ಸೊ ಇವರೆಲ್ಲರೂ ನಮ್ಮ ಗೆಸ್ಟ್ಗಳು ನಮ್ಮ ಪೌಳಿಗೆಲ್ಲ ಇದ್ದರು. ಎಷ್ಟು ಸೆಕೆ ಇತ್ತು ಅಂತ ಹೇಳಿದರೆ, ಅದು ಹೇಳಲಿಕ್ಕೆ ಕೂಡ ನಿಮ್ಗೆ ಇಮ್ಯಾಜಿನ್ ಕೂಡ ಮಾಡ್ಲಿಕ್ಕಾಗಲ್ಲ. ಅಷ್ಟು ಸೆಕೆ ತಡ್ಕೊಳಕ್ಕಾಗೋದಿಲ್ಲ. ಚಿಕ್ಕ ಮಕ್ಕಳು ಹೋಗ್ಬಿಟ್ರು ಅಂತ ಹೇಳಿದ್ರು ಅಂದರೂ ಸಿಕ್ಕಾಪಟ್ಟೆನೇ ಕಷ್ಟ. ಆದರೂ ಕೂಡ ನಮ್ಮನೆ ದೇವರಲ್ವ, ಸೊ ಇರಲೇಬೇಕು. ಹಾಗಾಗಿ ನಾವು ಅಲ್ಲೇ ಇದ್ವಿ. ನೋಡಿ, ಆಲ್ರೆಡಿ ನಮ್ಮ ಎದುರ ಅಕ್ಕಪಕ್ಕ ಎಲ್ಲ ಕಡೆನೂ ಹಂಗೆ ಪೌಳಿಗಳನ್ನು ಹಾಕ್ತಾರೆ. ಈ ರೀತಿ ಗಾಡಿಗಳನ್ನು ತೊಗೊಂಡು ಬರ್ತಾರೆ. ತುಂಬ ಎಂಜಾಯ್ಮೆಂಟ್. ಯಾವಾಗಾದರೂ ವರ್ಷಕ್ಕೊಂದು ಬಾರಿ ನಾವು ಇಲ್ಲಿ ಹೀಗೆಲ್ಲ ಫ್ಯಾಮಿಲಿ ಜೊತೆ ಆಚೆ ಕಡೆ ಎಲ್ಲ ಹೋಗ್ತೀವಿ ಅಂತ ಹೇಳಿದರೆ, ಅದರಷ್ಟು ಖುಷಿ ಇನ್ನೊಂದಿಲ್ಲ ಅಂತಲೂ ಕೂಡ ನಾವು ಹೇಳ್ಬೋದು. ಸೊ ನೋಡಿ, ಆಲ್ರೆಡಿ ಇನ್ನೇನು ತೇರು ಎಳಿಬೇಕು ಅನ್ನುವಂತಹ ಒಂದು ಸಂದರ್ಭ. ತುಂಬ ಜನ ಆಲ್ರೆಡಿ ನೆರೆದಿದ್ರು, ನೋಡ್ತಾ ಇದ್ದೀರಲ್ವ. ತೇರೆಲ್ಲ ಆಯಿತು. ಕೆಲವೊಬ್ಬರು ಜನ ಎಲ್ಲ ಹೊರಡ್ತಾರೆ. ಆದರೆ ಪೌಳಿಯನ್ನು ನಾವೇನು ಹಾಕ್ಕೊಂಡಿರ್ತೀವಲ್ವ, ಸೊ ನಾವು ಅಲ್ಲಿ 3 ದಿನ ಓಕ್ಳಿ ಆಗಲೇಬೇಕು. 3ನೇ ದಿನಕ್ಕೆ ತೇರು ಎಳೆದು 3ನೇ ದಿನಕ್ಕೆ ಓಕ್ಳಿ ಆಗುತ್ತೆ. ಸೊ ಹಾಗಾಗಿ ಓಕ್ಳಿ ಆಗೋವರೆಗೂ ನಾವು ಇರಲೇಬೇಕು ಅನ್ನೋ ಕಾರಣಕ್ಕೆ ನಾವು ಅಲ್ಲಿ ಉಳ್ಕೊಳ್ತೀವಿ. ನೋಡಿ, ನಮ್ಮ ಅಪ್ಪು ಆಲ್ರೆಡಿ ಸಿಕ್ಕಾಪಟ್ಟೆ ನಿದ್ದೆ, ಟಯರ್ಡ್ ಬೇರೆ ಆಗಿದ್ದ, ಮಲ್ಕೊಂಡ್ಬಿಟ್ಟಿದ್ದಾನೆ ಅವನು ಕೂಡ.
ಇನ್ನೇನು ಎಲ್ಲ ಜಾತ್ರೆ ಮುಗೀತು. ಇನ್ನು ನಾವೆಲ್ಲ ಪೌಳಿಯನ್ನು ಬಿಚ್ಚಿ ನಾವು ಇನ್ನು ನಮ್ಮ ಊರಿಗೆ ನಾವು ಹೊರಡ್ತೀವಿ. ಥ್ಯಾಂಕ್ ಯು. ಆದರೆ ಸಾರಿ, ತುಂಬ ದಿನ ಆಯಿತು ನಾನು ವೀಡಿಯೋ ಅಪ್ಲೋಡ್ ಮಾಡ್ದೇ. ಸೊ ಇನ್ಮೇಲೆ ನಾನು ವೀಡಿಯೋ ಅಪ್ಲೋಡ್ ಆವಾಗ ಒಂದು 2 ಡೇಸಿಗೆ ಒಂದು ಟೈಮ್ ಮಾಡ್ತೀನಿ ಕೆಲವೊಂದು ಕಾರಣಗಳಿಂದ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ದಯವಿಟ್ಟು ಅಂತ ಹೇಳಿ ನಾನು ನಿಮ್ಮ ಹತ್ರ ಇಷ್ಟು ಕೇಳ್ಕೊಳ್ತೀವಿ. ಸಪೋರ್ಟ್ ಮೀ. ಥ್ಯಾಂಕ್ ಯು ಸೋ ಮಚ್.